ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮೋದಿ ಬರ್ತಾ ಇದ್ದಾರೆ, ಪ್ರಧಾನಿ ಮೋದಿ ದೇಶದ ಸೈನಿಕರಿಗೆ ಗೌರವ ನಮನ ಸಲ್ಲಿಸಿ ಬರ್ತಿರುವಂಥ ದೇಶದ ಪ್ರಧಾನಿ. ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ದೆಹಲಿಯಿಂದ, ಕರ್ತವ್ಯ ಪಥದಿಂದ ಧ್ವಜಾರೋಹಣ ಮಾಡ್ತಾರೆ ರಾಷ್ಟ್ರಪತಿಗಳು. ಅವರ ಜೊತೆಗಿರುವಂಥದ್ದಾಗಲೇ ಪ್ರತಿಮೆ ಹೇಳ್ತಾ ಇದ್ರು, ಬೇರೆ ಬೇರೆ ದೇಶಗಳ ಜೊತೆಗೆ ನಮ್ಮ ನಂಟು ಗಂಟು ಎಷ್ಟರ ಮಟ್ಟಿಗಿದೆ ಅಂತ. ಹಿಂದೆಲ್ಲ ಕಗ್ಗಂಟಾಗಿತ್ತು, ಅದನ್ನು ಬಿಡಿಸಿದ್ದಿದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ. ಅದು ಜೊತೆಗೇನೆಂದರೆ ಎಲ್ಲವೂ ಬೇಕು. ಅಕ್ಕಪಕ್ಕದ ಜೊತೆಗೆ ನಾವು ಹೆಂಗಿದ್ದೀವಿ ಅಂತ. ಸುತ್ತಮುತ್ತ ಬಹಳ ದುರದೃಷ್ಟಕರ ಸಂಗತಿ, ಸುತ್ತಮುತ್ತ ಶತ್ರು ರಾಷ್ಟ್ರಗಳೇ ತುಂಬ ತುಳುಕ್ತಿರುವಂಥ ಸಂದರ್ಭದಲ್ಲಿ ಭಾರತ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಎಲ್ಲರೂ ಬೇಕು. ನಾವು ಎಷ್ಟರ ಮಟ್ಟಿಗೆ ನಾವು ನಮ್ಮ ಹೃದಯವಂತಿಕೆಯನ್ನು ನಾವು ತೋರಿಸ್ತೀವಿ ನಾವು ಅಂತಂದರೆ, ಮಾನವೀಯತೆಯನ್ನು ಪ್ರದರ್ಶನ ಮಾಡ್ತೀವಿ ನಾವು ಅಂತಂದರೆ, ಬರೀ ಪ್ರದರ್ಶನ ಅಲ್ಲ ಅದು, ಏನು ಅಂದರೆ ಅದು ಜಗತ್ತಿಗೆ ನಾವು ಅನಾವರಣ ಮಾಡ್ತೀವಿ ಅಂತಂದರೆ, ಇಡೀ ಜಗತ್ತು ಈ ರೋಗಗ್ರಸ್ತ ಆದಂಥ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಯಾರಿಗೆ ಏನು ಬಂದುಬಿಡುತ್ತಪ್ಪ, ಯಾರು ಜೀವ ಹೋಗುತ್ತಪ್ಪ ಅಂತ ಭಯ ಇದ್ದಂಥ ಸಂದರ್ಭದಲ್ಲಿ ನಾವು ವ್ಯಾಕ್ಸಿನ್ಗಳನ್ನು ಕೊಟ್ಟಿದ್ದೀವಲ್ಲ, ನಾವೇನು ಏನು ಬಯಸಲಿಲ್ಲ, ಎಲ್ಲರೂ ಕೂಡ ಬದುಕಬೇಕು ಅನ್ನುವಂಥ ಒಂದು ಮನೋಭಾವನೆ. ಸೊ ಈ ರೀತಿ ವ್ಯಾಕ್ಸಿನ್ ಕೊಟ್ಟಿದ್ದೀಯಲ್ಲ, ಇಂಥ ಹೃದಯವಂತಿಕೆ ಯಾರಿಗೆ ಬರುತ್ತೆ? ಏನಾದರೂ ಕೊಟ್ಟರೆ ಅದರಿಂದ ಏನು ಬರುತ್ತೆ ಅಂತ ನೋಡುವಂಥ ಈಗಿನ ಜಗತ್ತು, ಬೇರೆ ಬೇರೆ ರಾಷ್ಟ್ರಗಳು. ಅಂಥ ಸಂದರ್ಭದಲ್ಲಿ ನಿಮ್ಮ ನೆರವಿಗೆ ನಾವಿದ್ದೀವಿ ಅಂತ ಯಾವಾಗಲೂ ಕೂಡ ಒಂದು ಅಭಯ ಭಾರತದ್ದು. ತನಗೇ ಕಷ್ಟಗಳಿವೆ, ಏನೇ ಕಷ್ಟಗಳಿದ್ರೂ ಕೂಡ ನಿಮ್ಮ ಕಷ್ಟವೂ ಕೂಡ ನನಗೆ ಅರ್ಥ ಆಗುತ್ತೆ ಅಂತ ಯಾವುದಾದ್ರೂ ಒಂದು ದೇಶ ತುಡಿಯುತ್ತೆ, ಮಿಡಿಯುತ್ತೆ ಅಂದರೆ ಅದು ಭಾರತ. ಈ ಕರ್ತವ್ಯ ಪಥದ ದೃಶ್ಯಗಳನ್ನು ನೋಡೋಕ್ಕೆ ಒಂದು ಆನಂದ, ನಿಜ, ಮೈ ರೋಮಾಂಚನ. ಪ್ರತಿಯೊಬ್ಬ ಭಾರತೀಯ ಕೂಡ ಮನೆಯಲ್ಲಿ ಕುಳಿತೇ ಇದರ ನೇರ ದೃಶ್ಯಗಳನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. TV9 ಸ್ಕ್ರೀನ್ ಮೂಲಕ ಅದರ ನಿರಂತರವಾದಂತಹ ಪ್ರಸಾರ ಮಾಡ್ತಾ ಇದ್ದೀವಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮಿಸ್ತಾ ಇದ್ದಾರೆ ಕರ್ತವ್ಯ ಪಥಕ್ಕೆ. ಅವರನ್ನು ಬರಮಾಡ್ಕೊಳ್ಳೋದಕ್ಕೆ ಕೂಡ ಸಿದ್ಧ ಆಗಿದ್ದಾರೆ. ಉಪರಾಷ್ಟ್ರಪತಿಗಳು ಆಗಮಿಸಿದ್ದಾರೆ. ನಾನು ಹೇಳ್ತೀನಿ, ನಮ್ಮ ಮನೆಗಳಲ್ಲಿ ಇದು ಕಂಪಲ್ಸರಿ ಆಗಬೇಕು. ಮನೆಯ ಮಕ್ಕಳುಗಳನ್ನು ಕೂಡಿಸಿ ಈ ರೀತಿ ತೋರಿಸುವಂಥದ್ದು. ಬಾಕಿ ಟೈಮಲ್ಲಿ ನೀವೇನು ತೋರಿಸ್ತಿರೋ ಬಿಡ್ತೀರೋ ನಾವು ಅದನ್ನು ಹೇಳಲ್ಲ. ಈ ಸಂದರ್ಭದಲ್ಲಿ ಏನು ಅಂತಂದರೆ, ದೇಶದಲ್ಲಿ ಯಾವ ರೀತಿ ಗಣರಾಜ್ಯೋತ್ಸವ ಆಗ್ತಾ ಇದೆ, ನಮ್ಮ ದೇಶ ಅಂದ್ರೇನು, ನಮ್ಮ ಸಂವಿಧಾನ ಅಂತಂದ್ರೇನು, ನಮ್ಮ ಹಕ್ಕುಗಳು ಅಂತಂದ್ರೇನು, ನಮ್ಮ ರಕ್ಷಣಾ ವ್ಯವಸ್ಥೆ ಅನ್ನುವಂಥದ್ದೇನು, ನಾವು ಈ ನೆಲದ ಈ ಮಣ್ಣಿನ ಋಣ ಇದೆ ನಮಗೆ, ಅದನ್ನು ಮಕ್ಕಳುಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಕಂಪಲ್ಸರಿ ತಂದೆ ತಾಯಿಗಳು ತೋರಿಸ್ಬೇಕು ಇದನ್ನು. ಇದು ಜೊತೆಗೇನು ಅಂದರೆ ಎಲ್ಲ ವಾಹಿನಿಗಳು, ಅದು ಮುಂದಿನ ದಿನಗಳಲ್ಲಿ ಅದು ಬರ್ಬೋದು, ಈ ಎಂಟರ್ಟೈನ್ಮೆಂಟಿಂದ ಹಿಡಿದು ಪ್ರತಿಯೊಂದೂ ಕೂಡ ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವವನ್ನು ಮಾತ್ರ ತೋರಿಸಬೇಕು. ಆ ರೀತಿ ಆಗಬೇಕು ಪ್ರತಿಮಾ. ನನಗೆ ತುಂಬ ಸಂದರ್ಭಗಳು ನನಗೆ ಅನಿಸಿದೆ, ಇದನ್ನಾದರೂ ಈ ಸಮಯವನ್ನಾದರೂ ನಾವು ದೇಶಕ್ಕೋಸ್ಕರ ಕೊಡಲಿಲ್ಲ ಅಂತಂತಂದರೆ ನಾವು ವೇಸ್ಟ್ ನಾವು ಅಂತ ಅರ್ಥ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.